ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರವಿಚಂದ್ರನ್, ತಮಿಳಿನ ರಜನಿಕಾಂತ್, ತೆಲುಗಿನ ನಾಗಾರ್ಜುನ್, ಜೂಹಿ ಚಾವ್ಲಾ, ರಮೇಶ್ ಅರವಿಂದ್, ಖುಷ್ಬೂ ಸುಂದರ್, ಅನಂತನಾಗ್, ಅನುಪ್ರಭಾಕರ್, ರೋಹಿಣಿ, ಶ್ರೀನಾಥ್, ಶಿವರಾಮ್ ಸೇರಿದಂತೆ ಮುಂತಾದ ಹಿರಿಯ ಸೂಪರ್ ಸ್ಟಾರ್ ನಟರ ಅಭಿನಯದ ಈ ಚಿತ್ರ ಇಂದಿನ ಪ್ಯಾನ್ ಇಂಡಿಯಾ ಕಲ್ಪನೆಯನ್ನ ಅಂದೇ ಮಾಡಿದ್ದು ಎಂದಿಗೂ ಇತಿಹಾಸ. ಇದು ಶಾಂತಿ ಕ್ರಾಂತಿ ಸಮಾಚಾರ. ದೊಡ್ಡ ಸ್ಟಾರ್ಗಳ ಸಮಾಗಮ ಹಾಗೂ 4 ಭಾಷೆಗಳಲ್ಲಿ ಏಕಕಾಲಕ್ಕೆ ತೆರೆ ಕಾಣಲು ತಯಾರಾದ ಶಾಂತಿ ಕ್ರಾಂತಿ ಅಂದಿನ ಮಟ್ಟಿಗೆ ಬಾಕ್ಸ್ ಆಫೀಸ್ನಲ್ಲಿ ಹೇಳಿಕೊಳ್ಳುವಂತಹ ಗಳಿಕೆ ಕಾಣಲಿಲ್ಲ. ಜೊತೆಗೆ ಹೆಚ್ಚಿನ ಜನರಿಗೆ ತಲುಪಬೇಕಿದ್ದ ಕಥೆ ರವಿಚಂದ್ರನ್ ಅವರ ಎಲ್ಲಾ ಲೆಕ್ಕಾಚಾರಗಳನ್ನ ಉಲ್ಟಾ ಹೊಡೆಯುವಂತೆ ಮಾಡಿದ್ದು ನಿಜಕ್ಕೂ ದುರಂತ. ಈ ಬಗ್ಗೆ ಹಳೆಯ ಹಲವಾರು ಸಂದರ್ಶನಗಳಲ್ಲಿ ಸಾಕಷ್ಟು ಬೇಸರ ತೋಡಿಕೊಂಡಿರುವ ಕ್ರೇಜಿ ಸ್ಟಾರ್ ಶಾಂತಿ ಕ್ರಾಂತಿ ಚಿತ್ರವನ್ನ ಭಾರಿ ಬಜೆಟ್ ಹಾಗೂ ದೊಡ್ಡ ತಾರಾ ಬಳಗವನ್ನ ಹಾಕಿಕೊಂಡು ಮಾಡಿದಂತ ಪ್ಯಾನ್ ಇಂಡಿಯಾ ಸಿನಿಮಾ ಚಿತ್ರೀಕರಣ ಸಮಯದಲ್ಲೇ ಎಲ್ಲೋ ಮಿಸ್ ಹೊಡಿತಿದೆ ಎಂದು ತಂದೆಯ ಬಳಿ ಹೇಳಿಕೊಂಡಿದ್ದ ರವಿಚಂದ್ರನ್ ಈ ಪ್ರಾಜೆಕ್ಟ್ ಅರ್ಧಕ್ಕೆ ಬಿಡಲು ನಿರ್ಧರಿಸಿದ್ರು. ಆದರೆ ಬಿಗ್ ಸ್ಟಾರ್ಗಳು ಕೊಟ್ಟಿರುವ ಸಮಯಕ್ಕೆ ನ್ಯಾಯ ಒದಗಿಸಬೇಕು ಎಂಬ ತಂದೆಯ ಮಾತಿನ ಬೆನ್ನಲ್ಲೇ ಶೂಟಿಂಗ್ ಮುಗಿಸಿ ಚಿತ್ರವನ್ನ ರಿಲೀಸ್ ಮಾಡಿದ್ದಾಗಿ ತಿಳಿಸಿದ್ದಾರೆ. ಆದರೆ ಅಂತಿಮವಾಗಿ ಗೆಲುವು ನೋಡಬೇಕಿದ್ದ ಸಿನಿಮಾ ಸೋಲು ಕಂಡಿದ್ದು ಅವರ ಬೇಸರಕ್ಕೆ ಕಾರಣವಾಯಿತು. ಅಂದು ಜನರಿಗೆ ತಿಳಿಯುವ ಮುನ್ನವೇ ಮರೆಯಾಗಿದ್ದ ಚಿತ್ರ ಈಗ ದಿಢೀರ್ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೆಂಡ್ ಆಗ್ತಾ ಇದೆ. ಮೊದಲ ಪ್ಯಾನ್ ಇಂಡಿಯಾ ಫಿಲ್ಮ್ ಈಗ ರಿಲೀಸ್ ಆಗಬೇಕು, ಅದನ್ನ ನಾವೆಲ್ಲರೂ ಸೇರಿ ಗೆಲ್ಲಿಸೋಣ ಅನ್ನೋ ಕೂಗು ಹೆಚ್ಚಾಗಿದೆ. ಕನ್ನಡ ಚಿತ್ರೋದ್ಯಮವೇ ಹೆಮ್ಮೆ ಪಡುವಂತ ಚಿತ್ರಕ್ಕೆ ಮುಂದಾಗಿದ್ದು ರವಿಚಂದ್ರನ್. ಶಾಂತಿ ಮತ್ತು ಕ್ರಾಂತಿಯ 2 ರೂಪವನ್ನ ತೋರಿಸಲು ಹೊರಟಿದ್ರು. ಆದರೆ ಸಿನಿಮಾವನ್ನ ಪ್ರೇಕ್ಷಕರು ಒಪ್ಪಿಕೊಳ್ಳಲೇ ಇಲ್ಲ. ಈ ಸೋಲನ್ನ ಕೇವಲ ಪ್ರೇಕ್ಷಕರ ಮೇಲಷ್ಟೇ ಹೊರಿಸೋದು ಅಷ್ಟು ಸರಿನೂ ಅಲ್ಲ. ಸ್ವತಃ ಸಿನಿಮಾ ರಂಗದವರೇ ಈ ಚಿತ್ರವನ್ನ ಮುಗಿಸೋದಕ್ಕೆ ಪ್ಲಾನ್ ಮಾಡಿದ್ರು ಅನ್ನೋ ವದಂತಿ ಕೂಡ ಇದೆ. ಹೆಜ್ಜೆ ಹೆಜ್ಜೆಗೂ ರವಿಚಂದ್ರನ್ಗೆ ತೊಂದರೆ ಕೊಡ್ತಿದ್ರು ಅನ್ನೋ ಹಲವಾರು ಸುದ್ದಿ ಹರಿದಾಡಿತ್ತು. ಹಾಗಾದ್ರೆ ಈ ಸೋಲಿನ ಹೊಣೆಯನ್ನ ಹೊರೋದಾದ್ರೂ ಯಾರು? ಸದ್ಯ ರಿಲೀಸ್ ಅಂತಿರೋ ಪ್ರೇಕ್ಷಕರು ರವಿಚಂದ್ರನ್ ಕೈ ಹಿಡಿತಾರ? ರವಿಚಂದ್ರನ್ ಅವರ ವೃತ್ತಿ ಜೀವನದ ಅತ್ಯಂತ ದುಬಾರಿ ಸಿನಿಮಾ ಈ ಶಾಂತಿ ಕ್ರಾಂತಿ. ಈ ಸಿನಿಮಾದಿಂದ ಅವರಿಗಾದ ಲಾಸ್ ಅನ್ನ ಭರಿಸೋದಕ್ಕೆ ಹಲವಾರು ವರ್ಷಗಳ ಕಾಲ ಒದ್ದಾಡಬೇಕಾಯಿತು. ಆದ್ರೂ ಕನ್ನಡಕ್ಕೊಂದು ಹೆಮ್ಮೆ ತರಬಲ್ಲ ಸಿನಿಮಾದ ಕನಸನ್ನ ಸ್ವತಃ ರವಿಚಂದ್ರನ್ ಕಂಡಿದ್ರು. ತಮಿಳು ಸಿನಿಮಾದ ಹೊರತಾಗಿ ಇತರ 3 ಭಾಷೆಗಳ ಚಿತ್ರಕ್ಕೂ ಶಾಂತಿ ಕ್ರಾಂತಿ ಅಂತಾನೆ ಹೆಸರಿಟ್ಟಿದ್ರು. ಅಷ್ಟರ ಮಟ್ಟಿಗೆ ಪಕ್ಕಾ ಪ್ಲಾನ್ ಮಾಡಿಕೊಂಡು ಮೇಕಿಂಗ್ಗೆ ಇಳಿದಿದ್ರು. ರಜನಿಕಾಂತ್, ನಾಗಾರ್ಜುನ್ ರೀತಿಯ ಸ್ಟಾರ್ಗಳು ಇದ್ದ ಮೇಲೆ ಬಜೆಟ್ಗೆ ಲೆಕ್ಕ ಹಾಕಬಾರದು ಅನ್ನೋದು ಅವರ ಮೊದಲ ಉದ್ದೇಶವಾಗಿತ್ತು. ಇಂತಹ ಹುಂಪುತನವೇ ಅವರನ್ನ ನಷ್ಟದ ಸುಳಿಗೆ ಸಿಲುಕಿಸಿತ್ತು ಅಂದ್ರೆ ತಪ್ಪಾಗುವುದಿಲ್ಲ. ರವಿಚಂದ್ರನ್ ಎಷ್ಟು ದುಬಾರಿಯ ಕನಸು ಕಂಡಿದ್ರು ಅಂದ್ರೆ ಈ ಸಿನಿಮಾದಲ್ಲಿ ಮಧ್ಯರಾತ್ರಿಲಿ ಹೈವೇ ರಸ್ತೆಯಲ್ಲಿ ಅನ್ನೋ ಹಾಡೊಂದು ಬರುತ್ತೆ. ಬರೋಬ್ಬರಿ 8 ನಿಮಿಷಗಳ ಹಾಡದು. ಈ ಗೀತೆಯನ್ನ ಚಿತ್ರೀಕರಣ ಮಾಡಿದ್ದು ಬೆಂಗಳೂರಿನ ಪ್ರತಿಷ್ಠಿತ MG ರಸ್ತೆಯಲ್ಲಿ. ಇಡೀ ರೋಡಿಗೆ ಆಗಿನ ಕಾಲಕ್ಕೆ 5 ಲಕ್ಷ ರೂಪಾಯಿ ಖರ್ಚು ಮಾಡಿ ನೀರು ತರಿಸಿದ್ರು. 1 ಟ್ಯಾಂಕ್ ನೀರು ಕೂಡ ಕಮ್ಮಿ ಆಗಬಾರದು. ಅವನು ಏನ್ ಕೇಳ್ತಾನೆ ಅದನ್ನ ಕೊಡಿ ಅಂತ ಪ್ರೊಡಕ್ಷನ್ ಅವರಿಗೆ ಸ್ವತಃ ವೀರಸ್ವಾಮಿ ಹೇಳಿದ್ರಂತೆ. ಜೊತೆಗೆ ಅವತ್ತಿದ್ದ ಸೌಲಭ್ಯಗಳಲ್ಲಿ 25 ಕ್ಯಾಮೆರಾ ಇಟ್ಟುಕೊಂಡು ಶಾಂತಿ ಕ್ರಾಂತಿ ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ರು ರವಿಚಂದ್ರನ್. ಕ್ಲೈಮ್ಯಾಕ್ಸ್ ಚಿತ್ರೀಕರಣ ಮಾಡೋದಕ್ಕಾಗಿಯೇ ಬರೋಬ್ಬರಿ 50 ಎಕರೆ ಜಾಗದಲ್ಲಿ ಸೆಟ್ ಹಾಕಲಾಗಿತ್ತು. ಇಷ್ಟೆಲ್ಲ ಖರ್ಚು ಮಾಡಿ ಸಿನಿಮಾದ ಚಿತ್ರೀಕರಣ ಮಾಡುವಾಗ ಅನೇಕ ಅಡೆತಡೆಗಳನ್ನ ರವಿಚಂದ್ರನ್ ಎದುರಿಸಿದ್ದಾರೆ. ಸಡನ್ ಆಗಿ ರವಿಚಂದ್ರನ್ ಮೇಲೆ ಆರೋಪ ಹೊರಿಸಿ ಚಿತ್ರೀಕರಣಕ್ಕೆ ತೊಂದರೆ ಮಾಡಿದವರು ಇದ್ದಾರೆ. ಚಿತ್ರೋದ್ಯಮ ಬಂದ್ ಹೆಸರಿನಲ್ಲಿ ಬೇಕು ಅಂತಾನೆ ಕಿರುಕುಳ ಕೊಟ್ಟವರು ಇದ್ದಾರೆ. ನಮ್ಮ ಸಿನಿಮಾಕ್ಕೆ 1 ದಿನ ತೊಂದರೆ ಕೊಟ್ಟುಬಿಟ್ರೆ ಸಾಕು, ಸಿನಿಮಾ 1 ವರ್ಷ ತಡವಾಗಿ ಬಿಡ್ತಿತ್ತು. ನಾನು ಮತ್ತೆ ರಜನಿಕಾಂತ್, ನಾಗಾರ್ಜುನ, ಜೂಹಿ ಚಾವ್ಲಾ ಇವರ ಡೇಟ್ಸ್ಗಳನ್ನೆಲ್ಲ ತೆಗೆದುಕೊಂಡು ಮತ್ತೆ ಚಿತ್ರೀಕರಣ ಮಾಡಬೇಕಾಗಿತ್ತು. ಪ್ರತಿ ಹೆಜ್ಜೆಯಲ್ಲೂ ಅಸಹಕಾರ ಮಾಡಿದರು. ಇದನ್ನ ಸ್ವತಃ ರವಿಚಂದ್ರನ್ ಅನೇಕ ಸಂದರ್ಭದಲ್ಲಿ ಹೇಳಿದ್ದೂ ಇದೆ. ದುಬಾರಿ ವೆಚ್ಚದಲ್ಲಿ ಸಿನಿಮಾ ಮಾಡಿದ ರವಿಚಂದ್ರನ್ ಈ ಸಿನಿಮಾದ ಟಿಕೆಟ್ ದರ ಹೆಚ್ಚಳಕ್ಕೆ ಮನವಿ ಕೂಡ ಮಾಡಿಕೊಂಡಿದ್ರು. ಸಿನಿಮಾದ ಟಿಕೆಟ್ ಅನ್ನ 3 ರೂಪಾಯಿ ಹೆಚ್ಚು ಮಾಡಿ 5 ರೂಪಾಯಿಗೆ ಟಿಕೆಟ್ ಮಾರ್ತೀನಿ ಅಂತ ಚಿತ್ರೋದ್ಯಮವನ್ನ ಕೇಳ್ಕೊಂಡ್ರು. ಆದ್ರೆ ಯಾರೂ ಕೂಡ ಅಂದು ಒಪ್ಪಲಿಲ್ಲ. ಅವತ್ತೇನಾದ್ರೂ ಒಪ್ಪಿದ್ದಿದ್ರೆ ಶಾಂತಿ ಕ್ರಾಂತಿ ಸಿನಿಮಾದ ಸಾಲವನ್ನ
ಇನ್ನು 5 ವರ್ಷ ಬೇಗ ತೀರಿಸ್ತಾ ಇದ್ರಂತೆ ರವಿಚಂದ್ರನ್. ಸಿನಿಮಾದ ನಷ್ಟ ಒಂದು ಕಡೆ, ಆಗಿರುವ ಅವಮಾನ ಮತ್ತೊಂದು ಕಡೆ. ಹೀಗಿರುವಾಗ ಶಾಂತಿ ಕ್ರಾಂತಿ ರಿಲೀಸ್ ಮಾಡಿ ಪ್ರೇಕ್ಷಕರು ಚಿತ್ರವನ್ನ ಗೆಲ್ಲಿಸಿದ್ರೆ ಖಂಡಿತ ರವಿಚಂದ್ರನ್ ಖುಷಿ ಪಡ್ತಾರೆ. ಆದರೆ ಸಿನಿಮಾದ ನೆಗೆಟಿವ್ ಇಲ್ಲ ಅನ್ನೋ ಮಾಹಿತಿ ಕೂಡ ಇದೆ. ನೆಗೆಟಿವ್ ಇಲ್ಲದೆ ಇರುವ ಕಾರಣದಿಂದಾಗಿ ಸದ್ಯ ಲಭ್ಯ ಇರುವ ಸಿನಿಮಾವನ್ನ ಅಪ್ಗ್ರೇಡ್ ಮಾಡಿಸಿ ಬಿಡುಗಡೆ ಮಾಡೋದು ಅಷ್ಟು ಸುಲಭ ಅಲ್ಲ. ಸಿನಿಮಾದ ನೆಗೆಟಿವ್ ಇಲ್ಲದ ಕಾರಣ ಲಭ್ಯ ಇರುವ ವಿಡಿಯೋವನ್ನೇ ಬಳಸಿಕೊಂಡು ಥಿಯೇಟರ್ ಪ್ರಿಂಟ್ಗೆ ಬದಲಾಯಿಸುವುದಕ್ಕೆ ಕೋಟಿ ಹಣ ಬೇಕು. ಜೊತೆಗೆ ಸಾಕಷ್ಟು ಸಮಯ ಕೂಡ ಬೇಕಾಗುತ್ತೆ. ಆ ತಾಳ್ಮೆಯನ್ನ ತೆಗೆದುಕೊಂಡು ಮಾಡೋದಾದ್ರೂ ಯಾರು? ರವಿಚಂದ್ರನ್ ಪುತ್ರ ವಿಕ್ರಮ್ ಈ ದಿಸೆಯಲ್ಲಿ ಹೆಜ್ಜೆ ಇಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಒಟ್ಟಾರೆ ಸಾಮಾಜಿಕ ಜಾಲತಾಣದಲ್ಲಿ ಶಾಂತಿ ಕ್ರಾಂತಿ ಕ್ರೇಜ್ ಹೆಚ್ಚಾಗಿದೆ. ಪ್ರೇಕ್ಷಕರು ರವಿಚಂದ್ರನ್ ಕೈ ಹಿಡಿತಾರಾ? ಈ ಕ್ರೇಜ್ ಪೂರ್ಣ ಪ್ರಮಾಣದಲ್ಲಿ ನಿಂತುಕೊಳ್ಳುತ್ತಾ? ಶಾಂತಿ ಕ್ರಾಂತಿ ರಿಲೀಸ್ ರವಿಚಂದ್ರನ್ ಪಾಲಿಗೆ ವರವಾಗಲಿದೆಯಾ? ಕಾದು ನೋಡಬೇಕು.